ನಮಸ್ಕಾರ ಎಲ್ಲ ಬಂದವರೇ. ನಾನಿವತ್ತು ಪರವಾನಗಿ ಭೂಮಾಪಕರು ಅಂದರೆ ಲೈಸೆನ್ಸ್ಡ್ ಸರ್ವೇಯರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಭೂಮಿ ಪರವಾನಗಿ ಅಂತಂದರೆ ಮಾರಾಟ, ಕ್ರಯ, ದಾನ, ಬಿಲ್ ಅಥವಾ ವಿಭಾಗ ಆಗಬೇಕು ಅಂತಂದರೆ 11E ಸ್ಕೆಚ್ಚು ಕಂಪಲ್ಸರಿ ಮಾಡಿದ್ದಾರೆ, ಅಂದರೆ ಕಡ್ಡಾಯ ಮಾಡಿದ್ದಾರೆ. ಇದು 11E ಆಗಿದೆ, 11C ಆಗಿಲ್ಲ, 11D ಸ್ಕೆಚ್ ಅಂತ ಯಾಕೆ ಅನ್ನಲ್ಲ, 11E ಸ್ಕೆಚ್ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಪರವಾನಗಿ ಭೂಮಾಪಕರ ಅವಿನಿರತ ಮುಷ್ಕರದಿಂದಾಗಿ ನೋಂದಣಿ ಕಾರ್ಯ ಸಾಕಷ್ಟು ಸ್ಥಗಿತಗೊಂಡಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ತುಂಬ ಹೊಡೆತ ಬಿದ್ದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾದರೆ ಇದು 11E ಸ್ಕೆಚ್ ಅಂದ್ರೇನು, ಇದ್ರ ಮಾಡಿದ ಉದ್ದೇಶ ಏನು, ಇದರಿಂದ ರೈತರಿಗೆ ಅನುಕೂಲ ಇದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲೆಲ್ಲ ಜಮೀನು ಮಾರಾಟ ಆಗ್ತಾ ಇತ್ತು. ಉದಾಹರಣೆಗೆ ಒಂದು 2 ಎಕರೆ ಜಮೀನು ಇತ್ತು ಅಂತಂದರೆ ಒಂದು 20 ಗುಂಟೆ ನಾವು ಮಾರಾಟ ಮಾಡ್ತಾ ಇದ್ದ. ಅದರ ಪ್ರಕಾರ ನೋಂದಣಿ ಆಗ್ತಾ ಇತ್ತು. ನೋಂದಣಿ ನಂತರ ಅವನು ಜಮೀನನ್ನು ತನ್ನ ವಶಕ್ಕೆ ಪಡಿತಾ ಇದ್ದ. ಅವನು ಅಳತೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಭೂಮಾಪಕರು ಅಳತೆ ಮಾಡಿದಾಗ ಅವನ ಕ್ರಯ 20 ಗುಂಟೆ ಆಗಿದ್ರೂ ಸಹ ವಿಸ್ತೀರ್ಣ ಕಡಿಮೆ ಇರ್ತಾ ಇತ್ತು. 17 ಗುಂಟೆ ಇರ್ತಾ ಇತ್ತು, 15 ಗುಂಟೆ ಇರ್ತಾ ಇತ್ತು. ಅದಲ್ಲದೆ ಹಲವು ಪ್ರಕರಣಗಳಲ್ಲಿ ಕ್ರಯದ ಸರ್ವೆ ನಂಬರ್ಗೂ ತಾನು ಅನುಭವದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗೂ ಬದಲಾವಣೆ ಆಗ್ತಾ ಇತ್ತು. ಅಂದರೆ ಸ್ಥಳ ಬದಲಾವಣೆ, ಸರ್ವೆ ನಂಬರ್ಗೆ ಅದು ಬದಲಾಗ್ತಾ ಇತ್ತು. ಇದರಿಂದಾಗಿ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳು ಬಹಳಷ್ಟು ಸಾವಿರಾರು ಪ್ರಕರಣಗಳು ದಿನೇ ರಿಜಿಸ್ಟರ್ ಆಗ್ತಾ ಇತ್ತು. ಇದರಿಂದ ನ್ಯಾಯಾಲಯಗಳಿಗೆ ಒತ್ತಡ ಹೆಚ್ಚಾಯಿತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಸರ್ಕಾರಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯಲು ಸೂಚನೆ ನೀಡಿದೆ. ಇದರ ಪ್ರಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಸಭೆ ಸೇರಿ ಒಂದು ನಿರ್ಣಯ ಬರ್ತಾರೆ. ಏನಪ್ಪ ಅಂತಂದರೆ, ಯಾವುದೇ ಒಂದು ಜಮೀನು ಕ್ರಯ ಮಾಡೋಕ್ಕಿಂತ ಮುಂಚೆ ಒಂದು ನಕ್ಷೆ ತಯಾರಿಸಿದರೆ ಇದರಿಂದ ಸಾಕಷ್ಟು ವೆಚ್ಚಗಳು ಕಡಿಮೆ ಆಗ್ತವೆ ಅಂತ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಅನುಗುಣವಾಗಿ KNR ಆಕ್ಟ್ 1964 ಸೆಕ್ಷನ್ 197 ಪ್ರಕಾರ ತನಗಿರ್ತಕ್ಕಂಥ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು KNR ರೂಲ್ಸ್ 46ಗೆ ತಿದ್ದುಪಡಿ ಮಾಡ್ತಾರೆ. ಯಾವ್ದಾಗ್ತಂದ್ರೆ RD ಭೂದಾಸ 97P ದಿನಾಂಕ 6/7/1999 ಅಂದರೆ KNR ರೂಲ್ಸ್ 46ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಏನೇನು ತಿದ್ದುಪಡಿ ಮಾಡ್ತಾರೆ ಅಂತಂದರೆ 46ನ 46A ಅಂತಂದರೆ ಲೈಸೆನ್ಸ್ ಸರ್ವೇಯರ್ಸ್ನ ಅಪಾಯಿಂಟ್ ಮಾಡ್ಕೋಬಹುದು, ಅವ್ರಿಗೆ ಲೈಸೆನ್ಸ್ ಕೊಟ್ಬಿಟ್ಟು ಅನ್ನೋದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ. 46A ಪ್ರಕಾರ ಒಬ್ಬ ಲೈಸೆನ್ಸ್ ಸರ್ವೇಯರ್ ಆಗಬೇಕು ಅಂತಂದರೆ ಏನು ವಿದ್ಯಾರ್ಹತೆ ಇರಬೇಕು ಅದರಲ್ಲಿ ಅನ್ನೋದ್ರ ಬಗ್ಗೆ ಇದರಲ್ಲಿ ತಿಳಿಸ್ಕೊಡ್ಲಾಗಿದೆ. ಅದರ ವಿದ್ಯಾರ್ಥಿ JOC ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಆಗಿರಬೇಕು, ಅಥವಾ ಸ್ಥಳೀಯ ಇಲಾಖೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಿರಬೇಕು, ಅಥವಾ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಅನುಭವ ಇರಬೇಕು, ಮತ್ತು ಇದೇ ಕ್ಷೇತ್ರದಲ್ಲಿ ಯಾವುದೇ ಖಾಸಗಿ ಕಂಪನಿಯಲ್ಲೂ ಸಹ ಕೆಲಸ ಮಾಡಿ ಅಲ್ಲಿಂದ ಸರ್ಟಿಫಿಕೇಟ್ ತಂದಿರಬೇಕು, ಹಾಗೂ ವಯೋಮಿತಿ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, ಹಾಗೂ 65 ವರ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವರು ಸಹ ಈ ಒಂದು ಲೈಸೆನ್ಸ್ಗೆ ಅರ್ಹರಾಗಿರ್ತಾರೆ. ಇನ್ನು 46B ಇವ್ರು ಯಾರೇ ಅಪ್ಲಿಕೇಶನ್ನ ಕಾಲ್ ಮಾಡಿದಾಗ ಹಾಕ್ತಾರೋ ಅವ್ರಿಗೆ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೇ ಇರ್ತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿದೆ, ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ನಂತರ ಅವರಿಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಅವರು ಕಂಪಲ್ಸರಿ ತೇರ್ಗಡೆ ಹೊಂದಲೇಬೇಕು. ಕನಿಷ್ಠ ಎಷ್ಟು ಮಾರ್ಕ್ಸ್ ಇದೆಯೋ ಅಷ್ಟನ್ನು ಪಡೆಯಲೇಬೇಕಾಗ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪರವಾನಗಿಯನ್ನು ಹೇಗೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ. ನೆಲಮಾರ್ಪಣೆಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು
ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.